ನಟಿ ಕೃಷಿ ತಾಪಣ್ಣ ಫ್ಲಾಟ್ನಲ್ಲಿ ಗೆಳೆಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆರ್ಆರ್ ನಗರದಲ್ಲಿರುವ ಫ್ಲಾಟ್ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಮನೆಯಲ್ಲಿ ನೇಣು ಬಿಗಿದುಕೊಂಡು ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆರ್ಆರ್ ನಗರದಲ್ಲಿರುವ ಫ್ಲಾಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲಿ ನೇಣು ಬಿಗಿದುಕೊಂಡು ವೈಶಾಖ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಆತ್ಮಹತ್ಯೆಗೂ ಮುನ್ನ ಕೃಷಿಗೆ ಕರೆ ಮಾಡಿದ್ರು ವೈಶಾಖ್ ಅಂತ ತಿಳಿದು ಬರ್ತಾ ಇದೆ. ನಾನು ಸಾಯುತ್ತಿದ್ದೇನೆ ಅಂತ ವೈಶಾಖ್ ಅವರು ಹೇಳಿದ್ರು. ಇನ್ನು ಕೂಡಲೇ ಪೊಲೀಸರಿಗೆ ಈ ಬಗ್ಗೆ ಕೃಷಿ ಮಾಹಿತಿ ನೀಡಿದ್ರು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಸ್, ಇದೀಗ ಕೃಷಿ ಅವರ ಆತ್ಮೀಯ ಗೆಳೆಯ ಅವರ ಮನೆಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನಾನು ಸಾಯುತ್ತಿದ್ದೇನೆ ಅಂತ ಕೃಷಿಯವರಿಗೆ ಫೋನ್ ಮಾಡಿ ವೈಶಾಖ್ ಅವರು ಹೇಳಿದ್ದಾರೆ ಅಂತ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇನ್ನು ಈ ವಿಚಾರ ತಿಳಿದು ಕೂಡಲೇ ಪೊಲೀಸರಿಗೆ ನಟಿ ಕೃಷಿಯವರು ಕೂಡ ಮಾಹಿತಿ ನೀಡಿದ್ರು. ನಟಿ ಕೃಷಿ ಫ್ಲಾಟ್ನಲ್ಲಿ ಗೆಳೆಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ಶರಣಾಗಿರುವಂತಹ ವೈಶಾಖ್ ನಾನು ಸಾಯುತ್ತಿದ್ದೇನೆ ಅಂತ ನಟಿ ಕೃಷಿಯವರಿಗೆ ಕರೆ ಮೂಲಕ ತಿಳಿಸಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಆಟೋಮೊಬೈಲ್ ಗ್ಯಾರೇಜ್ ಇಟ್ಕೊಂಡಿದ್ದ ವೈಶಾಖ್ ಅಂತ ತಿಳಿದು ಬರ್ತಾ ಇದೆ. ಕುಟುಂಬ ಕಲಹದಿಂದ ಕೃಷಿ ಫ್ಲಾಟ್ನಲ್ಲೇ ಈತ ವಾಸವಿದ್ದ. 15 ವರ್ಷದ ಹಿಂದೆ ಮದುವೆ ಆಗಿದ್ದ ವೈಶಾಖ್ ಪತ್ನಿ ಜೊತೆ ವೈಮನಸ್ಸು ಹಿನ್ನೆಲೆ ಕೃಷಿ ಜೊತೆ ವಾಸವಿದ್ರಂತೆ. ಇವರು ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನಟಿ ಕೃಷಿ ಫ್ಲಾಟ್ನಲ್ಲಿ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿ ಅರೆಸ್ಟ್ ಆಗಿದ್ರು ವೈಶಾಖ್ ಅವರು. ಫೆಬ್ರವರಿಯಲ್ಲಿ ಬಂಧನವಾಗಿ ಬಿಡುಗಡೆ ಆಗಿದ್ರು ವೈಶಾಖ್. ಇದೇ ದೂರಿನ ವಿಚಾರಕ್ಕೆ ವೈಶಾಖ್ ಹಾಗೂ ಪತ್ನಿ ನಡುವೆ ಜಗಳ ಆಗಿತ್ತಂತೆ. ಆಗಾಗ ನಟಿ ಕೃಷಿ ಮನೆಗೆ ಬಂದು ಇರ್ತಿದ್ರು ವೈಶಾಖ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಕೂಡ ನಟಿ ಮನೆಗೆ ಗೆಳೆಯ ವೈಶಾಖ್ ಕೂಡ ಬಂದಿದ್ರಂತೆ. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ವೈಶಾಖ್. ಈ ಹಿಂದೆ ಚಿಕಿತ್ಸೆ ಕೂಡ ಪಡೆದುಕೊಂಡಿದ್ರಂತೆ. ಇಲ್ಲಿ ವೈಶಾಖ್ ಅವರು ಫ್ಯಾಮಿಲಿ ಜೊತೆ ಅಂತರ ಕಾಯ್ದುಕೊಂಡಿದ್ರು. ಇಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ವೈಶಾಖ್ ಅವರು. ಆರ್ಆರ್ ನಗರ ಪೊಲೀಸರಿಂದ ಪ್ರಕರಣದ ತನಿಖೆ ನಡೀತಾ ಇದೆ. ಎಸ್, ವೈಶಾಖ್ ಅವರು ಆಟೋಮೊಬೈಲ್ ಹಾಗೆ ಗ್ಯಾರೇಜ್ ಇಟ್ಕೊಂಡಿದ್ರು. ಕುಟುಂಬ ಕಲಹದಿಂದ ಕೃಷಿ ಫ್ಲಾಟ್ನಲ್ಲೇ ಇವರು ವಾಸವಿದ್ರು. 15 ವರ್ಷಗಳ ಹಿಂದೆ ಇವರು ಮದುವೆ ಆಗಿದ್ರು ಅಂತ ತಿಳಿದು ಬರ್ತಾ ಇದೆ. ಪತ್ನಿ ಜೊತೆ ವೈಮನಸ್ಸು ಹಿನ್ನೆಲೆ ಕೃಷಿ ಜೊತೆ ವಾಸವಿದ್ರು ಇವರು. ಇನ್ನು ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಕೂಡ ಬರೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನಟಿ ಕೃಷಿ ಫ್ಲಾಟ್ನಲ್ಲಿ ಪೊಲೀಸರಿಂದ ತನಿಖೆ ಈಗಾಗಲೇ ನಡೀತಾ ಇದೆ. ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿ ಇವರು ಬಂಧನವಾಗಿತ್ತು, ಅರೆಸ್ಟ್ ಆಗಿದ್ರು. ಫೆಬ್ರವರಿಯಲ್ಲಿ ಬಂಧನವಾಗಿ ಬಿಡುಗಡೆ ಆಗಿದ್ರು ವೈಶಾಖ್ ಅವರು. ಈ ವಿಚಾರಕ್ಕೆ ವೈಶಾಖ್ ಹಾಗೂ ಪತ್ನಿ ನಡುವೆ ಜಗಳವಾಗಿತ್ತು, ವೈಮನಸ್ಸಿತ್ತು. 15 ವರ್ಷಗಳ ಹಿಂದೆ ವೈಶಾಖ್ ಅವರು ಮದುವೆ ಆಗಿದ್ರು. ಈ ವಿಚಾರಕ್ಕೆ ಜಗಳ ಆಗಿ ಅವರು ಕೃಷಿ ಅವರ ಫ್ಲಾಟ್ನಲ್ಲಿ ವಾಸವಿದ್ರು ಅಂತ ತಿಳಿದು ಬರ್ತಾ ಇದೆ. ಆಗಾಗ ಕೃಷಿ ಅವರ ಫ್ಲಾಟ್ಗೆ ಬಂದು ಹೋಗ್ತಾ ಇದ್ರು. ಯಾವಾಗ ಮದುವೆ ಆಗಿ ವೈಮನಸ್ಸು ಆಗ್ತಾ ಇತ್ತೋ ಆ ಸಂದರ್ಭದಲ್ಲಿ ಬಂದು ಹೋಗ್ತಾ ಇದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಆಟೋಮೊಬೈಲ್ ಹಾಕಿ ಗ್ಯಾರೇಜ್ ಇಟ್ಕೊಂಡಿದ್ರು ವೈಶಾಖ್ ಅವರು. ಕುಟುಂಬ ಕಲಹದಿಂದ ದೂರ ಆಗಿ ಕೃಷಿ ಫ್ಲಾಟ್ನಲ್ಲೇ ಇವರು ಜೀವನ ನಡೆಸ್ತಾ ಇದ್ರು. 15 ವರ್ಷಗಳ ಹಿಂದೆ ವೈಶಾಖ್ ಅವರಿಗೆ ಮದುವೆ ಆಗಿತ್ತು. ಇವರು ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿ ಫೆಬ್ರವರಿಯಲ್ಲಿ ಬಂಧನವಾಗಿದ್ರು. ಹಾಗೆ ಇತ್ತೀಚೆಗೆ ಕೂಡ ಬಿಡುಗಡೆ ಆಗಿದ್ರು. ಈ ಸಂದರ್ಭದಲ್ಲಿ ಪತ್ನಿ ಹಾಗೆ ವೈಶಾಖ್ ನಡುವೆ ಜಗಳ ಆಗಿತ್ತು. ಇದೇ ವಿಚಾರವಾಗಿ ಕುಟುಂಬ ಕಲಹದಿಂದ ದೂರವಾಗಿ ಕೃಷಿ ಫ್ಲಾಟ್ನಲ್ಲಿ ಇವರು ವಾಸವಿದ್ರು. ಹಾಗೆ ಇವರು ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಅವರು ಚಿಕಿತ್ಸೆ ಪಡೆದಿದ್ರಂತೆ. ಫ್ಯಾಮಿಲಿ ಜೊತೆ ಅಂತರ ಕಾಯ್ದುಕೊಂಡಿದ್ರು ಇವರು ವೈಶಾಖ್ ಅವರು. ಸದ್ಯ ಇದೀಗ ಆರ್ಆರ್ ನಗರ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪ್ರಕರಣ ಕೈಗೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಹಂತವಾಗಿ ಏನೆಲ್ಲ ತನಿಖೆ ಆಗಬೇಕು. ಈಗಾಗಲೇ ಅವರ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಇವರು ಸಾಯೋದಕ್ಕೂ ಮುಂಚೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕೃಷಿಯವರಿಗೆ ಫೋನ್ ಮಾಡಿ ನಾನು ಸಾಯ್ತಾ ಇದ್ದೇನೆ, ಸೂಸೈಡ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಕರೆ ಮಾಡಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೂಡಲೇ ನಟಿಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರು ಆಲ್ರೆಡಿ ಆತ್ಮಹತ್ಯೆಗೆ ಶರಣಾಗಿದ್ರು. ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗಿದ್ರು ಅಂತ ತಿಳಿದು ಬರ್ತಾ ಇದೆ. ಈ ಹಿಂದೆ ಕೂಡ ಅವರು ಚಿಕಿತ್ಸೆ ಪಡೆದುಕೊಂಡಿದ್ರಂತೆ. ಆಟೋಮೊಬೈಲ್ ಹಾಗೆ ಗ್ಯಾರೇಜ್ ಇಟ್ಕೊಂಡು ಇವರು ಜೀವನ ನಡೆಸ್ತಾ ಇದ್ರು. 15 ವರ್ಷಗಳ ಹಿಂದೆ ಮದುವೆ ಆಗಿದ್ರು. ಯಾವಾಗ ಪತ್ನಿ ಹಾಗೂ ಅವರ ನಡುವೆ ವೈಮನಸ್ಸು ಸ್ಟಾರ್ಟ್ ಆಯಿತು ಆ ಸಂದರ್ಭದಿಂದಲೂ ಕೂಡ ಕೃಷಿ ಅವರ ಫ್ಲಾಟ್ನಲ್ಲಿ ಇವರು ಮದುವೆ ವಾಸವಿದ್ರು ಅಂತ ತಿಳಿದು ಬರ್ತಾ ಇದೆ.
ಎಸ್, ಇದೀಗ ನಟಿ ಕೃಷಿ ಮನೆಯಲ್ಲಿ ಅವರ ಗೆಳೆಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡೆತ್ ನೋಟು ಬರೆದಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದೀಗ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈಗಾಗಲೇ ಎಲ್ಲ ಹಂತದಲ್ಲೂ ಕೂಡ, ಎಲ್ಲ ಆಯಾಮದಲ್ಲೂ ಕೂಡ ಆರ್ ಆರ್ ನಗರ್ ಪೊಲೀಸರು ಈಗ ತನಿಖೆ ಶುರು ಮಾಡಿದ್ದಾರೆ. ಈ ಬಗ್ಗೆ ನಟಿ ಕೃಷಿ ಅವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಎಲ್ಲ ಸಾಧ್ಯತೆ ಇದೆ. ಎಲ್ಲ ಹಂತದಲ್ಲೂ ಕೂಡ ಅವರು ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ಎಸ್, ನಟಿ ಕೃಷಿ ಅವರ ಫ್ಲ್ಯಾಟ್ನಲ್ಲಿ ಅವರ ಗೆಳೆಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆರ್ ನಗರದಲ್ಲಿ ಈ ಫ್ಲ್ಯಾಟ್ ಇರುವಂತಹದ್ದು. ಅಲ್ಲೇ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಈಗ ನಟಿ ಕೃಷಿ ಫ್ಲ್ಯಾಟ್ನಲ್ಲಿ ಅವರ ಗೆಳೆಯ ಆತ್ಮಹತ್ಯೆ ಮಾಡಿಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಡೆತ್ ನೋಟ್ ಬರೆದಿಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗೆ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು, ಚಿಕಿತ್ಸೆ ಕೂಡ ಪಡೆದುಕೊಳ್ತಾ ಇದ್ರು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಏನೆಲ್ಲ ಡೀಟೇಲ್ಸ್ ಇದೆ? ಶ್ರುತಿ, ಏನು ನಟಿ ಕೃಷಾ ತಾಪುಂಡ ಅವರ ಒಂದು ಆರ್ ನಗರದ ಮನೆಯಲ್ಲಿ ವೈಶಾಖ್ ಎಂಬುವರು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಘಟನೆ. ಈಗ ಅವ್ರ ಮನೆಯಲ್ಲಿ ಯಾರಿಲ್ಲದ ವೇಳೆ ಕೂಡ ನೇಣಿಗೆ ಬಿದ್ದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆರ್ ನಗರದ ಸ್ಥಳಕ್ಕೆ ಭೇಟಿ ನೀಡುತ್ತ ಪರಿಶೀಲನೆ ಕೂಡ ನಡೆಸ್ತಾರೆ. ವೈಶಾಖ್ ಮೂಲತಃ ಬೆಂಗಳೂರಿನ ಜಯನಗರ ನಿವಾಸಿ ಆಗಿರ್ತಕ್ಕಂಥ. ತಂದೆ ತಾಯಿ ಜೊತೆ ಅವರ ಪತ್ನಿ, ಅವರ ಮಕ್ಕಳೊಂದಿಗೆ ಕೂಡ ವಾಸವಿರ್ತಾನೆ. ಕಳೆದ ಒಂದು ವರ್ಷದಿಂದ ನಟಿ ಕೃಷಾ ತಾಪುಂಡ ಹಾಗೂ ವೈಶಾಖ್ ನಡುವೆ ಒಂದು ಸ್ನೇಹ ಬೆಳೆದಿತ್ತು. ಬಳಿಕ ವೈಶಾಖ್ ಕೃಷಿ ಅವರ ಮನೆಯಲ್ಲಿ ಕೂಡ ವಾಸವಾಗಿರ್ತಾರೆ. ಹಾಗೆ AVR ಗ್ರೂಪ್ ಮಾಲೀಕ ಪ್ರಕರಣದಲ್ಲಿ ಒಂದು ವೈಶಾಖ್ ಹಾಗೂ ಈತ ಅವರ ಪತ್ನಿ ನಡುವೆ ಒಂದು ಮನಸ್ತಾಪ ಕೂಡ ಹೆಚ್ಚಾಗಿತ್ತು ಅಂತ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ HAL ಪೊಲೀಸರು ಕೃಷಾ ತಾಪುಂಡ ಅವರ ಮನೆಯಲ್ಲಿ ವೈಶಾಖ್ ಅವರನ್ನ ಬಂಧಿಸ್ತಾರೆ. ಆ ಬಳಿಕ ಜಾಮೀನ್ ಮೇಲೆ ಬಿಡುಗಡೆ ಆಗ್ತಾರೆ. ವೈಶಾಖ್ ನಂತರ ಕೂಡ ಮಾನಸಿಕ ಒತ್ತಡದಿಂದ ಒಳಗಾಗ್ತಾರೆ. ಆ ಬಳಿಕ ಕೂಡ 1 ತಿಂಗಳಿಂದ ವೈಶಾಖ್ ಪತ್ನಿಯಿಂದ ಅಂತರ ಕಾಯ್ಕೊಂಡು ಡಿಪ್ರೆಷನ್ಗೆ ಬಳಲ್ತಾ ಇದ್ದಾನೆ ಅಂತ ಪ್ರಾಥಮಿಕ ಗೊತ್ತಾಗಿದೆ. ಚಿಕಿತ್ಸೆ ಒಂದು ಕೂಡ ಪಡಿತಾ ಇದ್ರು. ಆ ಬಳಿಕ ಕೂಡ ವಾರದ ಕೃಷಿ ತಾಪುಂಡ ಅವರ ಮನೆಗೆ ಕೂಡ ಅಲ್ಲಿಂದ ಒಂದು ಕೆಲಸಕ್ಕೆ ಕೂಡ ತೆರಳುತ್ತಾರೆ. ಒಂದು ಏನೋ ವೀರಭದ್ರ ಸಿಗ್ನಲ್ ಆಟೋ ಬಳಿ ಇರುವಂತಹ ಒಂದು ಆಟೋ ಕಚೇರಿಗೆ ಓಡಾಡುವಂತ ನಡೆಸ್ತಾರೆ. ನನ್ನೇ ನಟಿ ಕೃಷಾ ತಾಪುಂಡ ಅವರು ಒಂದು ಸೂಲೂರಿನ ತೆರಳುತ್ತಾ ಒಂದು ವೇಳೆ ಸಂದರ್ಭದಲ್ಲಿ ಅಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿರೋ ಬಗ್ಗೆ ಒಂದು ಮೆಸೇಜ್ ಕೂಡ ಮಾಹಿತಿ ಹೋಗುತ್ತೆ. ಆ ಬಳಿಕ ತಕ್ಷಣ ಒಂದು ಕೃಷಾ ಅವರ ಒಂದು ವೈಶಾಖ್ ಒಂದು ಸಮಾಧಾನ ತಡೆಯೋಕೊಂದು ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟರೊಳಗಡೆ ವೈಶಾಖ್ ಆತ್ಮಹತ್ಯೆಗೆ ಶರಣಾಗ್ತಾನೆ. ಅದಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಈಗ ವೈಶಾಖ್ ಈ ತನಿಖೆಯಲ್ಲಿ ಹಿಂದೆ ಇರ್ತಕ್ಕಂಥ ಹಲವು ಬಾರಿ ಆತ್ಮಹತ್ಯೆ ಪ್ರಯತ್ನ ಕೂಡ ಈಗಾಗಲೇ ಮಾಹಿತಿ ಲಭ್ಯವಾಗಿದೆ. ಸದ್ಯ ಆರ್ ನಗರದಲ್ಲಿ ಪೊಲೀಸ್ ಪ್ರಕರಣ ದಾಖಲಿಸಿಕೊಂಡು ಕೆಲವೊಂದಿಷ್ಟು ತನಿಖೆಯನ್ನು ಕೂಡ ಈಗಾಗಲೇ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಓಕೆ ರೋಹನ್, ಮತ್ತೆ ಇಲ್ಲಿ ಕೃಷಿ ಫ್ಲ್ಯಾಟ್ನಲ್ಲಿ ವೈಶಾಖ್ ಅವರು ಎಷ್ಟು ಸಮಯದಿಂದ ವಾಸವಿದ್ರು, ಅವರ ಹೆಂಡತಿ ಹಾಗೂ ಅವರ ನಡುವೆ ಮನಸ್ತಾಪ ಯಾವಾಗ ಆಯಿತು, ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಹಾಗೆ ಪೊಲೀಸರು ಕೃಷಿಯವರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಅವರ ವಿಚಾರಣೆ ಏನಾದರೂ ನಡೀತಾ ಇದೆಯಾ ಅಂತ? ಸಹಜವಾಗಿ ನಡೆಯುತ್ತೆ. ಯಾಕಂತಂದ್ರೆ ಇದೊಂದು ಆತ್ಮಹತ್ಯೆ ಕೆಲವು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿರೋದ್ರಿಂದ ಹಲವು ದಿನಗಳಿಂದ ಕೂಡ ಪತ್ನಿ ಜೊತೆಗೂ ಕೂಡ ವಾಸವಿರ್ತಾರೆ. ಕೂಡ ಕೆಲವೊಂದು ಮನಸ್ತಾಪ ಉಂಟಾಗಿದ್ರಿಂದ 1 ವರ್ಷದಿಂದ ನಟಿ ತಾಪುಂಡ ಹಾಗೂ ಅವ್ರ ಜೊತೆ ಒಂದು ಸ್ನೇಹ ಬೆಳೆದಿರುತ್ತೆ. ಸ್ನೇಹ ಬೆಳೆದಂತ ಸಂದರ್ಭದಲ್ಲಿ ವೈಶಾಖ್ ಕೃಷಿ ಅವ್ರ ಮನೆಯಲ್ಲಿ ಕೂಡ ವಾಸವನ್ನು ಮಾಡ್ತಾ ಇದ್ರು. ಇನ್ನು ಕೆಲವೊಂದು ಗ್ರೂಪ್ ನಲ್ಲಿ ಕೆಲವೊಂದಿಷ್ಟು ವೈಶಾಖ್ ಹಾಗೂ ಅವ್ರ ಪತ್ನಿ ಒಳಗಡೆ ಇಂಟರ್ನಲ್ ಒಂದು ಮನಸ್ತಾಪ ಇತ್ತು ಅನ್ನುವಂಥದ್ದು ಪ್ರಾಥಮಿಕ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಕೃಷಿ ತಾಪುಂಡ ಅವರ ಒಂದು ವೈಶಾಖ್ ಅವರನ್ನು ಕೂಡ ಬಂಧನ ಕೂಡ ಆಗಿತ್ತು. ಅದೇ ಬಳಿಕ ಮಾನಸಿಕವಾಗಿ ಏನಾದ್ರೂ ಖಿನ್ನತೆಗೆ ಹೋದ್ರ ಅಥವಾ ಕೆಲವೊಂದಿಷ್ಟು ಇಂಟರ್ನಲ್ ಏನಾದ್ರೂ ಸಂಬಂಧದಲ್ಲಿ ಕಲಹಗಳಿತ್ತ ಅನ್ನುವಂಥದ್ದು ಪೊಲೀಸರು ಇನ್ನಷ್ಟು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಸುರ್ಬಿ, ಮಾಹಿತಿಗಾಗಿ ಧನ್ಯವಾದಗಳು ರೋಹನ್.